ನಮಸ್ತೆ. ಇದು ಗ್ಲಾಸ್ ಸ್ಯಾಂಡ್ವಿಚ್ ಮಾಡುವಂಥ ಒಂದು ಪ್ರೊಸೆಸಿಂಗು. ಸೊ ಮೊದಲಿಗೆ ನಾವು ಒಂದು ಬೆಳೆದಿರೋ ಕುಂಬಳಕಾಯಿನ ತೊಗೋಬೇಕು. ತಗೊಂಡು ಅದಕ್ಕೆ ಅಚ್ಚು ಅಂತ ಹೇಳಿದ್ರೆ ಅದಕ್ಕೆ ರೌಂಡ್ ಶೇಪ್ ಬರುವಂಥ ಒಂದು ಅಚ್ಚಿರುತ್ತೆ. ಸೊ ಆ ಅಚ್ಚನ್ನು ತಗೊಂಡು ಅದನ್ನು ಕುಂಬಳಕಾಯಿನ ರೌಂಡ್ ಶೇಪ್ ಬರುವಂತೆ ಅಚ್ಚಲ್ಲಿ ಇದನ್ನು ತಗೋಬೇಕು. ಸೊ ಅದಾದಮೇಲೆ ಒಂದು ಪಾತ್ರೆಗೆ ಸುಣ್ಣದ ನೀರನ್ನು ಅಂತ ಹೇಳಿದ್ರೆ ಸುಣ್ಣ ಮತ್ತು ನೀರನ್ನು ಹಾಕಿ ಇಟ್ಕೋಬೇಕು. ಸೊ ಅದಾದಮೇಲೆ ಈ ಥರ ನಾವು ಒಂದು ಚಿಪ್ಸ್ ಮಣೆ ಬರುತ್ತಲ್ಲ, ಚಿಪ್ಸ್ ಮಣೆಯನ್ನು ತಗೊಂಡು ಅದನ್ನು ಈ ಥರ ಸ್ಲೈಸಲ್ಲಿ ತುರ್ಕೋಬೇಕು. ಸೊ ತುರ್ಕೊಂಡಾಗ ಅದೊಂದು ಶೇಪಲ್ಲಿ ಬರುತ್ತೆ. ಸೊ ಈ ಥರ ಡಿಸೈನ್ ಇದ್ರೂ ಓಕೆ, ಇಲ್ಲಾಂದರೆ ಪ್ಲೈನ್ ಆಗಿದ್ರೂ ಕೂಡ ನಡೆಯುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು, ಸೊ ಈಗ ಏನು ತುರಿದಿರ್ತೀವಿ ಅದನ್ನು ಆ ಸುಣ್ಣದ ನೀರು ಹಾಕಿ ಇಟ್ಕೊಂಡಿದ್ವಲ್ವ, ಸೊ ಅದರಲ್ಲಿ ಕ್ಲೀನಾಗಿ ನೆನೆಯುವಂತೆ ನೆನೆಸ್ಬೇಕು. ಸೊ ಯಾಕಂತ ಹೇಳಿದ್ರೆ ಇದೆಲ್ಲ ಹೋಗಿಬಿಟ್ಟು ಮೇಲ್ಗಡೆ ಇದೆಲ್ಲ ಇರುತ್ತೆ ಕುಂಬಳಕಾಯಲ್ಲಿ, ಸೊ ಅದೆಲ್ಲ ಹೋಗ್ಬಿಟ್ಟು ಕ್ಲೀನಾಗಿ ಆಗುತ್ತೆ. ಸೊ ಗ್ಲಾಸ್ ಟೈಪ್ ಬರಬೇಕಲ್ವಾ. ಸೊ ಮಿಕ್ಕಿದೆ ಉಳಿದಿರೋದನ್ನೆಲ್ಲನೂ ಹಾಗೆ ತುರ್ಕೊಂಡ್ಬಿಟ್ಟು, ಸೊ ಅದಾದ ನಂತರ ಒಂದು ಕ್ಲೀನಾಗಿ ಅದನ್ನು ನೆನೆಸಿಟ್ಕೊಂಡ್ರಾಯ್ತು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಸೊ ಅದಕ್ಕೆ ಬೇಕಾಗಿರುವಂಥ ಸಕ್ಕರೆಯನ್ನು ಆ್ಯಡ್ ಮಾಡಬೇಕು. ಇನ್ನು ನಾವೊಂದು ಸಾಧಾರಣ 300 ಪೀಸ್ ಮಾಡ್ತಾಯಿದ್ದೆ. 300 ಪೀಸಿಗೆ ಒಂದು 8 kg ಸಕ್ಕರೆಯನ್ನು ಹಾಕ್ಕೊಂಡಿದ್ವಿ. ಸಕ್ಕರೆ ಕರಗೋ ತನಕ ಅದನ್ನು ನಿಧಾನ ಉರಿಯಲ್ಲಿ ಅದನ್ನು ಸಕ್ಕರೆ ಮಾಡ್ಕೋಬೇಕು. ಪಾಕ ಬರುವ ತನಕ ಸೊ ಅದನ್ನು ಸಕ್ಕರೆಯನ್ನು ಕುದಿಸ್ಬೇಕು. ಪಾಕ ಕೈಗೆ ಎರಡು ಕೈಯಲ್ಲಿ ಇದು ಮಾಡಿದಾಗ ಎರಡು ಕೈಗೆ ಬರಬೇಕು. ಆ ಥರ ಪಾಕ ಬಂದಾಗ ಸೊ ಕುದಿಯಲ್ಲಿ ಬಿಟ್ಟು ಸೊ ಕುದಿಸ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಸುರ್ಕೋಬೇಕು. ಸೊ ಅದನ್ನು ತಣ್ಣಗಾಗಿ ಹಾಕ್ಬಿಡ್ಬೇಕು ಪಾಕ ಅನ್ನೋದು. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು, ಒಂದು ಫ್ರೆಶ್ ವಾಟ್ರನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಫ್ರೆಶ್ ವಾಟ್ರನ್ನು ತಗೊಂಡು ಸುಮಾರು ಒಂದು 10-15 ಲೀಟ್ರ್ ವಾಟ್ರನ್ನು ತಗೊಂಡು, ಸೊ ಅದನ್ನು ನೀರು ಕುದಿಯೋಕ್ಕೆ ಬಿಟ್ಟಾಗ ಗ್ಲಾಸ್ ಥರ ಬರಬೇಕಲ್ವ. ಸೊ ಅದಕ್ಕೆ ಗ್ಲಾಸ್ ಥರ ಬರಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಸ್ಫಟಿಕ ಸಾಮಾನ್ಯವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾವೊಂದು 200 ಗ್ರಾಮ್ ಸ್ಫಟಿಕವನ್ನು ಅದಕ್ಕೆ ಹಾಕಿದ್ದೀವಿ. ಕಲರ್ ಬೇಕಂತ ಹೇಳಿದ್ರೆ ಫುಡ್ ಗ್ರೇಡ್ ಕಲರ್ ಯೆಲ್ಲೋ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನೀರಿಗೆ ಹಾಕ್ಬಿಟ್ಟು ಸ್ಫಟಿಕವನ್ನು ನೀರಿಗೆ ಹಾಕ್ಬಿಟ್ಟು ನೀರು ಫುಲ್ ಕುದ್ದಾದ ನಂತರ ಸ್ಫಟಿಕ ಎಲ್ಲ ಕರಗಿದ ನಂತರ ಮೊದಲೇ ಏನು ನೆನೆಸಿಟ್ಕೊಂಡಿದ್ವಿ ಆ ಕುಂಬಳಕಾಯಿ ಸ್ಲೈಸನ್ನು ಚೆನ್ನಾಗಿ ವಾಶ್ ಮಾಡಿ ತಂದು ಅದನ್ನು ಫಿಲ್ಟ್ರ್ ಮಾಡಿ ನೀರು ಕುದಿ ಬರ್ತಾ ಇರುವಾಗ, ಸೊ ಸ್ಫಟಿಕ ಎಲ್ಲ ಡಿಸಾಲ್ವ್ ಆಗಿ ಆ ನೀರು ಕುದಿ ಬರ್ತಾಯಿದೆ. ಸೊ ನೀರು ಕುದಿ ಬರ್ತಾ ಇರುವಾಗ ಅದನ್ನು ಈ ಕುದೀತಿರುವ ನೀರಿಗೆ ಆ ಕುಂಬಳಕಾಯನ್ನು ಹಾಕ್ಕೋಬೇಕು. ಕುಂಬಳಕಾಯಿ ಹಾಕ್ಕೊಂಡು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ 1-2 ಕುದಿ ಬರುವ ತನಕ ಹಾಗೆ ನಿಧಾನಕ್ಕೆ ಅದು ಹೊಡೆದೋಗದಿರೋ ಹಾಗೆ ನಿಧಾನಕ್ಕೆ ಇದು ಮಾಡಿಕೊಂಡು, ಸೊ 1-2 ಕುದಿ ಬಂದ ತಕ್ಷಣ ಒಲೆಯನ್ನು ಆಫ್ ಮಾಡಿ, ಸೊ ಅದನ್ನು ಹಾಗೆ ನಿಧಾನಕ್ಕೆ ಎತ್ಕೊಂಡು ಮತ್ತೆ ನೀರೆಲ್ಲ ಹೋಗೋ ಥರ ಈ ಥರ ಬುಟ್ಟಿಯಲ್ಲಿ ಇಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಬೇರೆ ಜರಡಿ ಏನಾದರೂ ಇದ್ರೆ ನಿಮ್ಮಲ್ಲಿ ಅದರಲ್ಲಿ ಇಟ್ಕೊಂಡು ಫಿಲ್ಟ್ರ್ ಮಾಡಬೇಕು. ಫಿಲ್ಟ್ರ್ ಮಾಡಿ ಆದ ನಂತರ ಸೊ ಈಗ ಯಾವ ಥರ ಕಾಣ್ತಾ ಇದೆ ನೋಡಿ, ಯಾವಾಗಲೂ ಫಿಲ್ಟ್ರ್ ಆಗಿದೆ. ಅದನ್ನು ಫಿಲ್ಟ್ರ್ ಮಾಡಿ ಆದ ನಂತರ ಬಿಸಿ ಇರುತ್ತಲ್ವ, ಸೊ ಒಂದು ತಣ್ಣಗಿನ ನೀರನ್ನು ನಾವಿಲ್ಲಿ ನಳ್ಳಿ ಕೆಳಗೆ ತೆಗೆದು ತಣ್ಣಗೆ ಮಾಡಬೇಕು ಆ ಬಿಸಿಯಾಗಿ ಬೆಂದಿರೋ ಕುಂಬಳಕಾಯಿಯನ್ನು. ಸೊ ಅದಾದಮೇಲೆ ಬೆಂದಿರೋ ಕುಂಬಳಕಾಯಿ ಆದಮೇಲೆ ಅದನ್ನು ನಿಧಾನಕ್ಕೆ ಎತ್ಬಿಟ್ಟು ಮತ್ತೆ ಫಿಲ್ಟ್ರ್ ಮಾಡಿಬಿಟ್ಟು ಮುಂಚೆ ಏನು ಮಾಡಿ ಇಟ್ಕೊಂಡಿದ್ವಿ ಆ ಸಕ್ಕರೆ ಪಾಕದಲ್ಲಿ ಸೊ ಅದನ್ನು ಚೆನ್ನಾಗಿ ನೆನೆಯುವಂತೆ ನೆನೆಸ್ಬೇಕು. ಸೊ ನೆನೆಸಿ ಆದ ನಂತರ ಸೊ ಇಲ್ಲಿ ಇದನ್ನು ಮಾಡುವಂಥ ಸೊ ಆಲ್ಮೋಸ್ಟ್ ಆಲ್ ಪ್ರೊಸೆಸ್ ಆಗಿದೆ. ಈಗ ಒಳ್ಳೆ ಗ್ಲಾಸ್ ಟೈಪಲ್ಲಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಇದಕ್ಕೆ ಸ್ವೀಟ್ನೆಸ್ಸನ್ನು ಕೊಡೋದು. ಈಗ ಆಲ್ರೆಡಿ ಸಕ್ಕರೆ ಪಾಕದಲ್ಲಿ ನೆಂದು ಕುಂಬಳಕಾಯಿ ಸ್ವೀಟ್ನೆಸ್ ಬಂದಿರುತ್ತೆ. ಸೊ ಅದಕ್ಕೆ ಒಳಗಡೆ ಸ್ಟಫಿಂಗನ್ನು ಕೊಡಬೇಕು. ಸ್ಟಫಿಂಗನ್ನು ಕೊಡಲಿಕ್ಕೆ ನಮಗೆ ಸುಮಾರು ಒಂದು 300 ಪೀಸಿಗೆ ಸುಮಾರು ಒಂದು 2 kg ಕಲಾಕಂಡ್ ಬೇಕಾಗುತ್ತೆ. ಸೊ 2 kg ಕಲಾಕನು ಟೂಟಿ ಫ್ರೂಟಿ ಅಂತೀವಿ. ಸೊ ಟೂಟಿ ಫ್ರೂಟಿ ಮತ್ತು ಗೋಡಂಬಿ ಬಾದಾಮಿ ಅದನ್ನು ನೈಸಾಗಿ ಹಚ್ಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸೊ ಹೊಂದ್ಕೊಳ್ಳೋ ಥರ. ಸೊ ಯಾಕಂತಂದರೆ ಉಂಡೆ ಮಾಡಿ ಅದರೊಳಗಡೆ ಸ್ಟಫಿಂಗನ್ನು ಕೊಟ್ಟು ಆ ನಂತರ ಸ್ಯಾಂಡ್ವಿಚ್ ಶೇಪಲ್ಲಿ ಕಟ್ ಮಾಡುವಂಥದ್ದು. ಸೊ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಇರೋದು ರೀತಿ ನೀಟಾಗಿ ಎಲ್ಲದನ್ನು ಹುಡಿ ಮಾಡಿಕೊಂಡು ಕಲಾಕನ್ ಸ್ವೀಟ್ ತೊಗೋಬೇಕು, ಸಪ್ಪೆ ಎಲ್ಲ. ಸೊ ಅದನ್ನು ನೀಟಾಗಿ ಎಲ್ಲದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ ಸೊ ಈ ರೀತಿ ಎರಡು ಸ್ಲೈಸನ್ನು ತಗೊಂಡು ಮಧ್ಯದಲ್ಲಿ ಈ ಥರ ಉಂಡೆ ಮಾಡಿ ಇಟ್ಟು ಇನ್ನೊಂದು ಸ್ಲೈಸನ್ನು ಮೇಲ್ಗಡೆ ಇಟ್ಟು ಸೊ ಒಂದ್ಸಲ ಪ್ರೆಸ್ ಮಾಡಿ ಇಟ್ಟರೆ ಸೊ ಎರಡು ಹಚ್ಕೊಳ್ಳುತ್ತೆ. ಸೊ ಅದೆಲ್ಲದನ್ನು ಅದೇ ಥರ ಸ್ಟಫಿಂಗ್ ಮಾಡಿಕೊಂಡು ಸೊ ಆಮೇಲೆ
ಅದನ್ನು ಒಂದು ಮಣೆಯ ಸಹಾಯದಿಂದ ಇಟ್ಕೊಂಡು ನೀಟಾಗಿ ಸ್ಯಾಂಡ್ವಿಚ್ ಶೇಪಲ್ಲಿ ಕಟ್ ಮಾಡಿದರೆ ಗ್ಲಾಸ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ ಎಲ್ಲ ಎಷ್ಟು ಏನು ಅಂತ ಯಾರಿಗಾದ್ರು ಬೇಕಾದರೆ ಕಮೆಂಟ್ ಮಾಡಿ. ಸೊ ನಾನು ಅದರ ಮೆಜರ್ಮೆಂಟ್ ಏನು ಎಷ್ಟಕ್ಕೆ ಎಷ್ಟು ಬೇಕು, ಸೊ ಇದೇ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಶೇಪಲ್ಲಿ ಕಟ್ ಮಾಡಿ ನೀಟಾಗಿ ಜೋಡಿಸ್ಕೋಬೇಕು. ಇದು ಮತ್ತು ಡೀಪ್ ಫ್ರಿಜ್ಜಲ್ಲಿ ಇಟ್ಟು ಮಾರನೇ ದಿವಸ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೇನೂ ಕೂಡ ಡೈರೆಕ್ಟಾಗಿ ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆ ಈ ಥರ ಫಂಕ್ಷನ್ಗಳಲ್ಲಿ ಈ ಥರ ಸ್ವೀಟ್ ಮಾಡಿದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ, ಮತ್ತು ಆರೋಗ್ಯಕ್ಕೂ ತುಂಬ ಕುಂಬಳಕಾಯಿ ಅನ್ನೋದು ತುಂಬ ಒಳ್ಳೆಯದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ಏನಾದರೂ ಇರಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.